ಥಣಿಸಂದ್ರದಲ್ಲಿ ಬುಲ್ಡೋಸರ್ ಆಗ್ತದೆ. ಜನರು ಹೇಳ್ತಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಿಜೆಪಿಗೆ ಕಾಂಪಿಟೇಷನ್ ಕೊಡ್ತಾ ಇದೆ, ನಾವು ನಿಮ್ಮಿಂದ ಕಡಿಮೆ ಇಲ್ಲ, ಮುಸಲ್ಮಾನರಿಗೆ ದಲಿತರಿಗೆ ನಾವು ಜಾಗ ಕೊಡೋದಿಲ್ಲ, ಈ ತರ ಜನರಲ್ಲಿ ಮಾತಾಡ್ತಾರೆ. ಆ ರೀತಿ ಆಗೋ ಹಾಗೆ ನಡ್ಕೊಳ್ತಿರೋದು ದುರಂತ. ಯಾಕೆಂದ್ರೆ ಅದು ಬಿಜೆಪಿಯ ಕೆಲಸ. RSS ಬಿಜೆಪಿಗಳು ಯಾವತ್ತೂ ಕೂಡ ಮುಸ್ಲಿಮರನ್ನ ದ್ವೇಷ ಮಾಡ್ತವೆ. ಅದು ರಾಜಕೀಯವಾಗಿ ಮತ್ತು ನೈತಿಕವಾಗಿ ಅವು ಆ ಥರ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರನ ನಾವು ಮೊದಲಿಂದನೂ ಕೂಡ ಒಪ್ಕೊಂಡಿರೋದು ಯಾವ ಕಾರಣಕ್ಕೆ ಅಂದರೆ ಅದು ಜಾತ್ಯತೀತವಾದದ್ದು, ಧರ್ಮಾತೀತವಾದದ್ದು. ಅವ್ರ ಧರ್ಮ, ಅವ್ರ ಜಾತಿ, ಅವ್ರ ರಾಜಕಾರಣ ಏನಿದ್ರು ಅವ್ರ ಮನೆಗಳಲ್ಲೇ ಹೊರತು ಸರ್ಕಾರದ ನಡುವೆ ನುಸುಳಿಲ್ಲ. ಅದು ಕೆಲವರು ಆ ಥರ ಮಾತಾಡಿದ್ದಾರೆ. ಆದರೆ ಅದು ಬಹಳ ದೊಡ್ಡ ದುರಂತ ಅಂತ ನಾನು ಭಾವಿಸ್ತೀನಿ. ಒಂದ್ ವೇಳೆ ಬಿಜೆಪಿ ರೀತಿನೇ ಇವರು ಇನ್ನೂ ಮುಂದುವರೆದ್ಬಿಟ್ರೆ, ಏನೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಹಾಗೆ ಹೇಳಿರ್ಬಹುದು. ಆದರೆ ಕಾಂಗ್ರೆಸ್ ಸರ್ಕಾರ ಆ ರೀತಿ ಮಾಡ್ಲಿಕ್ಕಿಲ್ಲ. ಅದಕ್ಕೆ ನಾವೆಲ್ಲ ಹೇಳ್ಬೇಕಾಗ್ತದೆ. ಒಂದ್ ವೇಳೆ ಯಾರಾದ್ರೂ ಒಬ್ರು ಆ ಥರ ಹೇಳಿದ್ರು ಅಲ್ಲೇ ತಿದ್ದುಪಡಿ ಮಾಡಿ, ಅಲ್ಲಿ ಜನ ಮೊದಲಿಂದ ಯಾರಿದ್ದಾರೆ, ಯಾರು ನಿಜವಾಗಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ಮನೆ ಕಟ್ಟಿಸ್ಕೊಡ್ಬೇಕು. ಕೆಲವು ತಿಂಗಳಲ್ಲಿ 3ನೇ ಬುಲ್ಡೋಸರ್ ಡಿಜೆ ಹಳ್ಳಿ ಒಂದು, ಈಗಾಗಲೇ ಆಮೇಲೆ ಕೋಗಿಲು, ಆಮೇಲೆ ಥಣಿಸಂದ್ರ, 3ರಲ್ಲಿ ಈಗ ಕಂಟಿನ್ಯೂಸ್ಲಿ ಬುಲ್ಡೋಸರ್ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಉಳ್ಳವರಿಗೆ ಕೊಡುವಂತದ್ದು ಒಂದು ರೂಢಿ ಮಾಡ್ಕೊಂಡ್ಬಿಡ್ತಾ ಇದೆ. ಅದನ್ನ ನಾವು ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಕೇಳ್ತಾ ಇದ್ವಿ, ಅವ್ರು ಬರೀ ದೊಡ್ಡವ್ರ ಪರವಾಗಿ ಇದ್ದಾರೆ ಅನ್ನೋದು ಹೇಳ್ತಾ ಇದ್ವಿ. ಆದ್ರೆ ಇಲ್ಲಿ ಆ ಥರ ಇರ್ಲಿಲ್ಲ. ಆದ್ರೆ ಈಗ ಮತ್ತೆ ಅವರು ಮಾಡ್ತಿರೋದು ನೋಡಿದ್ರೆ ನಮ್ಗೆ ಅನ್ನಿಸ್ತಾ ಇದೆ ಅದರ ಪೈಪೋಟಿನೇನೋ ಅನ್ನೋ ರೀತಿಯಲ್ಲಿ ಮಾಡ್ತಿರೋಂಗೆ ಅನ್ನಿಸ್ತಾ ಇದೆ. ಅದನ್ನ ನಾವು ಈಗಲೇ ಕಟ್ ಮಾಡಬೇಕಾಗಿದೆ ಅಂತ ಭಾವನೆನ ಸಂಘಟನೆಗಳು ನಾವು ಸುಮ್ಮನೆ ಬಿಡೋದಿಲ್ಲ. ಯಾಕೆಂದ್ರೆ ನಾವು ಈ ಸರ್ಕಾರನ ತಂದಿರೋದೇ ಸಮಾನತೆ, ಸೋದರತ್ವ ಮತ್ತು ಬಡವರಿಗೆ ನ್ಯಾಯ ಕೊಡೋದು. ಆದ್ರೆ ಬಡವರಿಗೆ ನೀವು ಅನ್ಯಾಯ ಮಾಡಿ ನೀವು ಅವರಿಗೆ ರತ್ನಗಂಬಳಿ ಹಾಸ್ತೀರಿ ದೊಡ್ಡವರಿಗೆ ಅಂದ್ರೆ ಖಂಡಿತವಾಗಿ ಇದು ಸಹಿಸುವಂತದ್ದಲ್ಲ. ಸರ್ಕಾರ ಈಗಲೂ ಕೂಡ ಅವಕಾಶ ಇದೆ, ತಿದ್ದುಕೋಬೇಕು. ಬಡವರ ನೆಲೆನ ನಾಶ ಮಾಡಿ ನೀವು ಶ್ರೀಮಂತರಿಗೆ ದಾನ ಕೊಡೋದಾದ್ರೆ ನಿಮ್ಮನ್ನ ಒಂದ್ ಗಳಿಗೆ ಕೂಡ ಇಲ್ಲಿರೋದಕ್ಕೆ ನೀವು ಯೋಗ್ಯರಲ್ಲ ಅಂತ ನಾನು ಭಾವಿಸ್ಬೇಕಾಗ್ತದೆ. ಮೇಡಮ್, ಎಲಿಜಿಬಲ್ ಇದ್ದವರಿಗೆ ಮನೆ ಕೊಡೋದು ಕೊಡದೇ ಇರೋದು ಅದು ಆಮೇಲೆ ಮಾತು. ಬೇಸಿಕ್ ಥಿಂಗ್ ಇಸ್ ಅವರು ರಿಹ್ಯಾಬಿಲಿಟೇಟ್ ಮಾಡ್ತಾ ಇಲ್ಲ, ಟೆಂಪರರಿ ಶೆಲ್ಟರ್ ಮಾಡ್ತಾ ಇಲ್ಲ, ಬೇಸಿಕ್ ಇಮ್ಯುನಿಟೀಸು ಕೊಡ್ತಾ ಇಲ್ಲ, ಗಡೀರಾಗಿ ಬುಲ್ಡೋಸರ್ ಹಚ್ಚಿಬಿಡ್ತಾರೆ. ಬುಲ್ಡೋಸರ್ ಅಂತ ಅದು ಬಹಳ ತಪ್ಪು ಅಂತ ನಾವು ಅದರಲ್ಲಿ ಹೇಳ್ತಾ ಇದೀವಿ. ಮೊದಲು ಅವ್ರಿಗೆ ಏನಾರ ಒಂದು ಪುನರ್ವಸತಿ ಮಾಡಿ ಅವ್ರಿಗೆ ಒಂದ್ ಸ್ವಲ್ಪ ನೆಲೆ ಮಾಡಿಕೊಟ್ಟು ಆಮೇಲೆ ನೀವು ತೆಗಿಬೇಕು. ಏಕಾಏಕಿ ನೀವು ಬುಲ್ಡೋಸರ್ ಹಾಕಿ ಇದು ಮಾಡ್ಬಿಟ್ರೆ ಅವ್ರಿಗೆ ಏನಾಗ್ಬೇಕು? ಮನುಷ್ಯರೋ ಪ್ರಾಣಿಗಳು ಅವರು. ಇದು ಸರ್ಕಾರಕ್ಕೆ ಬಹಳ ದೊಡ್ಡ ಕಳಂಕ. ಇದು ಆಗಬಾರ್ದು ಅಂತಲೇ ನಾವು ಕೂಡ ಹೇಳ್ತೇವೆ. ಯಾಕೆಂದ್ರೆ ಸರ್ಕಾರದ ಪರವಾಗಿ ಇದೀವಿ ಅಂದ್ಕೂಡ್ಲೆ ಬಾರಾಕುನ್ ಮಾಪ್ ಅಂತ ನಾವು ಖಂಡಿತ ಹೇಳಲ್ಲ. ನಾವೆಲ್ಲ ಬಡವರ ಪರ ಇದ್ದು ಹೋರಾಟ ಮಾಡುವಂತರು. ಸರ್ಕಾರ ಇದನ್ನ ಗಮನಿಸಬೇಕು, ಗಮನಿಸತ್ತೆ ನಾವು ಹೇಳಿದ್ರೆ ಅಂತ ತಿಳ್ಕೊಂಡಿದೀವಿ. ಈಗ ಜಿಬಿಎ ಎಲೆಕ್ಷನ್ಸ್ ಬರ್ತಾ ಇದಾವೆ ಜೂನ್ ಅಲ್ಲಿ. ಈಗ ರಾಜ್ಯಾದ್ಯಂತ ಕಾಂಗ್ರೆಸ್ ಒಂದು ಬುಲ್ಡೋಸರ್ ಸರ್ಕಾರ ಅಂತ ಪಾಪ್ಯುಲರ್ ಆಗ್ತಾ ಇದೆ. ಹೌದು, ಇದನ್ನ ಗಮನಿಸಬೇಕು ಸರ್ಕಾರ. ಇದು ಡೇಂಜರ್. ಇಂಥ ಮನೋಭಾವನೆ ಜನಗಳಲ್ಲಿ ಹುಟ್ಟು ಅಂದ್ರೆ ಒಂದು ಸೆಕೆಂಡ್ ಇರಕ್ಕಾಗಲ್ಲ. ಇಲ್ಲಿ ಖಂಡಿತ ಅವರಿಗೆ ತುಳಿದಾಕ್ತಾರೆ. ಜನಕ್ಕೇನು ಕಡಿಮೆ ಶಕ್ತಿ ಇಲ್ಲ, ಅವರು ವೀಕ್ ಇದಾರಷ್ಟೇನೆ. ಆದ್ರೆ ತಮಗೆ ಮೋಸ ಆಗ್ತಾ ಇದೆ ಅಂದ್ರೆ ಜನ ದಂಗೆ ಇದ್ರೆ ಏನೆಲ್ಲ ಆಗತ್ತೆ. ಆದ್ರಿಂದ ಸರ್ಕಾರ ಆ ರೀತಿ ಮಾಡ್ಲಿಕ್ಕಿಲ್ಲ. ಇನ್ನು ಈಗಾದ್ರೂ ಅವರು ತಿದ್ದುಕೊಳ್ತಾರೆ ಅಂತ ನಾನು ಭಾವಿಸಿದೆ.